ಧರ್ಮಸ್ಥಳ ತಲೆಬುರುಡೆ ರಹಸ್ಯ ವಿಚಾರವಾಗಿ ದೂರುದಾರ ನೀಡಿರುವಂತಹ ದೂರಿನ ತೋರಿಸಿರ್ತಕ್ಕಂಥ ಒಂದು ಸಮಾಧಿಯನ್ನು ಅಗೆಯುವ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅಸ್ಸಾಮಿನವರಾಗಿರ್ತಕ್ಕಂಥ ಅವರೊಂದಿಗೆ ಗುದ್ದಲಿ, ಪಿಕಾಸೆ, ಆರೆ ಆಗ್ತಕ್ಕಂಥ ಬದಲಾವಣೆಗಳೇ ಈ ಒಂದು ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಆಗಿ ಕಾಣ್ತಕ್ಕಂಥ ಧರ್ಮಸ್ಥಳ ತಲೆಬುರುಡೆ ರಹಸ್ಯ ವಿಚಾರವಾಗಿ ದೂರುದಾರ ನೀಡಿರುವಂತಹ ದೂರಿನ ಆರೋಪದ ಮೇಲೆಗೆ ರಾಜ್ಯ ಸರ್ಕಾರವು SIT ತಂಡವನ್ನು ರಚನೆಯಾದ ನಂತರ ನಿನ್ನೆ 3ನೇ ದಿನದ ಕಾರ್ಯಾಚರಣೆಯಲ್ಲಿ SITಯ ಅಧಿಕಾರಿಗಳು ನಿನ್ನೆ ದೂರುದಾರನಾಗಿರ್ತಕ್ಕಂಥ ಅಂದರೆ ಸಾಕ್ಷಿದಾರ ಮುಸುಕುದಾರಿ ಏನಿರ್ತಕ್ಕಂಥವರನ್ನು 11:15 ತನಿಖಾ ಒಂದು ಘಟನಾ ಸ್ಥಳಕ್ಕೆ ಕರೆದುಕೊಂಡು ಬರ್ತಾರೆ. ಏನು ಅಂದರೆ ದೂರುದಾರ ತೋರಿಸಿರ್ತಕ್ಕಂಥ ಒಂದು ಸಮಾಧಿಯನ್ನು ಅಗೆಯುವ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಕಾರ್ಯಾಚರಣೆಯನ್ನು ಮಾಡಿ ತದನಂತರವಾಗಿ ಅಲ್ಲಿಗೆ ಮೊದಲಿಗೆ ಕಾರ್ಮಿಕರು ಆಗಮಿಸ್ತಾರೆ. ಕಾರ್ಮಿಕರು ಅಂದರೆ ಅವರು ಮೂಲತಃ ಅಸ್ಸಾಮಿನವರಾಗಿರ್ತಕ್ಕಂಥ ಅವರೊಂದಿಗೆ ಗುದ್ದಲಿ, ಪಿಕಾಸೆ, ಆರೆ ಮತ್ತು ಬೇಕಾಗಿರ್ತಕ್ಕಂಥ ಆಯುಧಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಒಂದು ಸ್ಥಳಕ್ಕೆ ಹೋದ ನಂತರ 11:15 ಸುಮಾರಿಗೆ ಮುಸುಕುದಾರಿಯನ್ನು ಹಾಕ್ತಕ್ಕಂಥದ್ದು. ಮುಸುಕುದಾರಿಯು ಕೂಡ ಸ್ಥಳಕ್ಕೆ SIT ತನಿಖಾಧಿಕಾರಿಗಳೊಂದಿಗೆ ಮತ್ತು ಕಂದಾಯ ಅಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳೊಂದಿಗೆ ಹಾಗೂ ಬೇಕಾಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಘಟನಾ ಸ್ಥಳಕ್ಕೆ ಹೋಗಿ ಅಂದರೆ ಸಮಾಧಿ ಅಗೆಯುವ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಾಹ್ನ 1:15 ಸಮಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇ ಈ ಒಂದು ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಆಗಿ ಕಾಣ್ತಕ್ಕಂಥದ್ದು. ಯಾವ ರೀತಿ ಅಂದರೆ ಆ ಒಂದು ಪ್ರಕರಣದಲ್ಲಿ FSLನ ಅಧಿಕಾರಿಗಳು ಬಂದು ಅವಶೇಷಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದೊಂದು ವಿಚಾರವಾಗಿ ಬೇಕಾಗಿರುವಂತಹ ವಸ್ತುಗಳು ಅಂದರೆ ಟಾರ್ಪಲ್ ಆಗಿರ್ಬೋದು, ಡಬ್ಬಗಳಾಗಿರಬಹುದು, ಅದಕ್ಕೆ ಉಪ್ಪಾಗಿರ್ಬೋದು ಮತ್ತು ಚಿಕ್ಕ ಡಬ್ಬಗಳಾಗಿರ್ಬೋದು ಎಲ್ಲವನ್ನು ಕೂಡ ಅಧಿಕಾರಿಗಳು ತೆಗೆದುಕೊಂಡು ಸ್ಥಳಕ್ಕೆ ಕಾರ್ಯಾಚರಣೆ ನಡೆಯುವಂತಹ ಸ್ಥಳಕ್ಕೆ ಅದನ್ನು ಹೋಗ್ತಾರೆ. ಕಾರ್ಯಾಚರಣೆ ನಡೆದ ಬಳಿಕವಾಗಿ ಯಾವುದೇ ರೀತಿಯಾಗ್ತಕ್ಕಂಥದ್ದು ಅಹಿತಕರವಾಗಿರ್ತಕ್ಕಂಥ ಘಟನೆ ನಡೀಬಾರ್ದು ಅನ್ನೋ ಹಿತದೃಷ್ಟಿಯಿಂದ SITಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ತಾರೆ. ಅಂದರೆ ನೇತ್ರಾವತಿಯ ದಡದ ಮೇಲಿರ್ತಕ್ಕಂಥ ಒಂದು ಸೇತುವೆಯ ಬಳಿ ಆಗಿರ್ಬೋದು ಅಥವಾ ತೋರಿಸಿರ್ತಕ್ಕಂಥ ದೂರುದಾರ ಸಮಾಧಿಯ ಒಂದು ನಂಬರಿನ 9 ಆಗಿರ್ಬೋದು, 8 ಆಗಿರ್ಬೋದು, 6 ಆಗಿರ್ಬೋದು, ಈ ಒಂದು ಸ್ಥಳಗಳಲ್ಲಿ ಪೊಲೀಸಿನ ಬಿಗಿ ಬಂದೋಬಸ್ತನ್ನು ಮಾಡ್ಕೊತಾರೆ. ತದನಂತರ ಸ್ಥಳಕ್ಕೆ ಅಂದರೆ ಶ್ವಾನದಳವನ್ನು ಕೂಡ SIT ಅಧಿಕಾರಿಗಳು ಕರೆಸ್ಕೊತಾರೆ. ಶ್ವಾನದಳ ನಂತರವಾಗಿ ಯಾವುದೇ ಪ್ರಕರಣಕ್ಕೂ ಕೂಡ ಈ ಕೆಲಸ ನಿಲ್ಲಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಮಧ್ಯಾಹ್ನದ ಊಟವನ್ನು ಸಹ ಒಂದು ಕಾರ್ಯಾಚರಣೆಯ ಸ್ಥಳಕ್ಕೆ ಅದನ್ನು ಕರೆಸ್ಕೊಳ್ತಾರೆ. ಕಾರ್ಯಾಚರಣೆ ಮತ್ತೆ ನಿಲ್ಲಬಾರ್ದು ಅನ್ನೋ ಒಂದು ಉದ್ದೇಶವಾಗಿ ತದನಂತರವಾಗಿ ಅಲ್ಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ಕೂತ್ಕೊಳ್ಳಿಕ್ಕೆ ಚೇರ್ ಆಗಿರ್ಬೋದು ಮತ್ತು ಅಲ್ಲಿ ಬೇಕಾಗಿರ್ತಕ್ಕಂಥ ಮತ್ತು ಯಾವ್ಯಾವ ರೀತಿಯಾಗಿರ್ತಕ್ಕಂಥದ್ದು ಟೇಬಲ್ಗಳು ಮತ್ತು ಶಾಮಿಯಾನಗಳು ಮತ್ತು ಶೆಡ್ಗಳನ್ನು ಅಲ್ಲಿ ಒಂದು ನಿರ್ಮಾಣವನ್ನು ಮಾಡಿ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ತಾರೆ. ಇದಾದ ಬಳಿಕ ಸಾಯಂಕಾಲ 7:15 ಅಧಿಕಾರಿಗಳು FSLನ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಅಧಿಕಾರಿ ಆಗಿರ್ಬೋದು ಅಥವಾ SIT ಅಧಿಕಾರಿ ಆಗಿರ್ಬೋದು, ಇವೆಲ್ಲದರ ಜೊತೆಗೆ ಸಂಪೂರ್ಣವಾಗಿ ಮಾನವನ ಅವಶೇಷಗಳನ್ನು ಸಂಪೂರ್ಣವಾಗಿ ಅದನ್ನು ರಕ್ಷಿಸಿಕೊಂಡು ಹೊರಬರ್ತಕ್ಕಂಥ ಒಂದು ವಿಚಾರಣೆಯಾಗಿ ಅದನ್ನು ಕಾಣ್ತಾ ಇರ್ತದೆ. ಯಾಕೆ ಅಂದರೆ ಸಂಪೂರ್ಣವಾಗಿ ಅದನ್ನು ರಕ್ಷಣೆಯನ್ನು ಮಾಡಿ ಏನು ಆ ಜಾಗವನ್ನು ತೆಗೆದಿದ್ರು ಅಂದರೆ ದೂರುದಾರ ತೋರಿಸಿರ್ತಕ್ಕಂಥ 6ನೇ ಒಂದು ಸಮಾಧಿಯ ಸ್ಥಳವನ್ನು ಏನು ತೋರಿಸಿದ್ರು ಅದನ್ನು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡಿ SIT ಅಧಿಕಾರಿಗಳು ತದನಂತರ ರಾತ್ರಿ 7:15 ಸುಮಾರಿಗೆ ಸಂಪೂರ್ಣವಾಗಿ ಅವಶೇಷಗಳನ್ನು ರಕ್ಷಣೆಯನ್ನು ಮಾಡಿಕೊಂಡು ಆ ಒಂದು ಸ್ಥಳದಿಂದ ಹೊರಬರ್ತಾರೆ. ಅಂದರೆ ದಟ್ಟವಾದ ಕಾಡಿನಿಂದ ಅರಣ್ಯ ಪ್ರದೇಶದಿಂದ ಹೊರಬರ್ತಾರೆ. ಹೊರಬಂದ ನಂತರ ಮಾಧ್ಯಮದವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆಯನ್ನು SIT ಅಧಿಕಾರಿ ಆಗಿರ್ಬೋದು, FSLನ ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿಗಳು
ಕೊಟ್ಟಿರುವುದಿಲ್ಲ. ಯಾಕೆ ಅಂದರೆ ಕಾರಣವಾಗಿರ್ತಕ್ಕಂಥದ್ದು ತುಂಬ ಅಂದರೆ ಗೌಪ್ಯವಾಗಿ ಇಡಬೇಕು ಅಂತಕ್ಕಂಥದ್ದು ಇಲಾಖೆಯ ಒಂದು ಮನದಾಸೆ ಆಗಿದೆಯೋ ಏನೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ಇವತ್ತು 4 ದಿನದ ಕಾರ್ಯಾಚರಣೆ ಅಂದರೆ ನಿನ್ನೆವರೆಗೂ ಕೂಡ 1 ರಿಂದ 1, 2, 3, 4, 5, 6 ಸಮಾಧಿಗಳನ್ನು ಅಗೆಯಲಾಗಿತ್ತು. ಅಂದರೆ ದೂರುದಾರ ತೋರಿಸಿರುವಂತಹ 13 ಸ್ಥಳಗಳಲ್ಲಿ ನಿನ್ನೆ 6 ಸ್ಥಳವನ್ನು ಅಗೆಯಲಾಗಿತ್ತು. ಇವತ್ತು 7ರಿಂದ ಶುರುವಾಗಿ 13ಕ್ಕೆ ಬಂದು ನಿಲ್ಲುತ್ತೆ. ಅಂದರೆ ಇವತ್ತು ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ ಅಂದರೆ ಈ ದಿನ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ದೂರುದಾರ ತೋರಿಸಿರ್ತಕ್ಕಂಥದ್ದು ಎಲ್ಲ ರಸ್ತೆಯ ಬದಿಯ ಭಾಗದಲ್ಲಿರ್ತಕ್ಕಂಥದ್ದು. ಅಂದರೆ ಧರ್ಮಸ್ಥಳದಿಂದ ಉಜಿರೆಗೆ ಹೋಗುವ ರಸ್ತೆಯ ಎಡಭಾಗದಲ್ಲಿ ಬರ್ತಾ ಇರತಕ್ಕಂಥದ್ದು. ಬಂದಂಥ ಕಾಲದಲ್ಲಿ ಯಾವ ರೀತಿ ಬಿಗಿ ಬಂದೋಬಸ್ತನ್ನು ಮಾಡ್ಕೊಳ್ತಾರೆ. ಈಗಾಗಲೇ ಕೂಡ ನಾವು ನೋಡಿದ್ದೀವಿ, ಪೊಲೀಸರು ಸರ್ಪಗಾವಲನ್ನು ಹಾಕ್ಕೊಂಡು ಕಾಯ್ತಾ ಇರತಕ್ಕಂಥದ್ದು. ಯಾವುದೇ ರೀತಿಯಿಂದಲೂ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಹಿತಕರವಾಗಿರ್ತಕ್ಕಂಥ ಘಟನೆ ಜರುಗಬಾರದು. ಈ ಒಂದು ಸ್ಥಳದಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಗಬಾರ್ದು, ಎಲ್ಲದೂ ಕೂಡ ಸರಿಸಮಾನವಾಗಿರ್ತಕ್ಕಂಥದ್ದು ನಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತಕ್ಕಂಥದ್ರಲ್ಲಿ ಸರ್ಪಗಾವಲನ್ನು ಇಲ್ಲಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಭಾಗದಲ್ಲಿ ಯಾವ್ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ, ಇವತ್ತು 4 ದಿನದ ಕಾರ್ಯಾಚರಣೆ, ಯಾವ್ಯಾವ ಅಧಿಕಾರಿಗಳು ಬರ್ತಾರೆ, ಅಧಿಕಾರಿಗಳಲ್ಲಿ ಎಷ್ಟೆಷ್ಟು ಮಟ್ಟಿಗೆ ಯಾರ್ಯಾರು ಯಾವ ರೀತಿ ಸಪೋರ್ಟನ್ನು ಮಾಡ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ.